ಎಲ್ರು ಹೇಗಿದ್ದೀರಾ ಕನ್ನಡಿಗರೇ? ನಾವಿವತ್ತು ಒಂದು ಮನೆಗೆ ಒಬ್ಬ ಮಗು ಬರ್ತಾ ಇದ್ದಾನೆ. ಸೊ ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ. ಸ್ವಲ್ಪ ರೀಸನ್ಸಿಂದ ನೀವೆಲ್ಲರೂ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ಬನ್ನಿ ನಾಯಿನ ತೊಗೊಂಬರಕ್ಕೆ ಹೋಗೋಣ. ಏನಕ್ಕೆ ನಾಯಿ ತೊಗೋತಾ ಇದ್ದೀನಿ ಅಂದರೆ, ಫಸ್ಟ್ ಆಫ್ ಆಲು ನನ್ನ ಜೊತೆ ಯಾರೂ ಮಾತಾಡೋಕ್ಕಿರಲಿಲ್ಲ. ಸೊ ನನ್ನ ಫ್ರೆಂಡ್ಸ್ ಕೂಡ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಒಂದು ನಾಯಿ ತೊಗೋಬೇಕು ಅಂತ ನಾನು ನಾಯಿ ತೊಗೊತಿದ್ದೀನಿ. ನನಗಂತೂ ಫುಲ್ ಎಕ್ಸೈಟ್‌ಮೆಂಟಲ್ಲಿದೆ. ನಾನು ಒಂದ್ಸತಿ ಫಸ್ಟ್ ಟೈಮ್ ತೊಗೊಂತಿರೋದು. ನನ್ಗೆ ಹೆಂಗ್ ಸಾಕ್ಬೇಕು ಅಂತ ಗೊತ್ತಿಲ್ಲ. ಯಾವ ನೇಮ್ ಇಡಬೇಕು ಅಂತ ಗೊತ್ತಿಲ್ಲ. ಏನೋ ತೊಗೋಬೇಕು, ನಂಗೇನೋ ಇಷ್ಟ ಆಯಿತು ಅದಕ್ಕೆ ತೊಗೋತಿದ್ದೀನಿ. ಆ್ಯಕ್ಚುಲಿ ಮನೇಲಿ ಒಂದು ನಾಯಿ ಇದೆ. ನಾನು ಆಮೇಲೆ ತೋರಿಸ್ತೀನಿ. ಆದರೆ ನಾನು ಅದನ್ನ ಮಾತಾಡ್ಸಲ್ಲ. ನಂದು ಅನ್ನೋದೊಂದು ನಾಯಿ ಬೇಕು ಅಂತ ಇವತ್ತು ನಾನು ತೊಗೊಳಕ್ಕೆ ಹೋಗ್ತಿದ್ದೀನಿ. ಸೊ ಬನ್ನಿ ಗೈಸ್, ನೋಡೋಣ ಯಾವ ಥರ ಫನ್ ಇರುತ್ತೆ ಅಂತ ಅಂದ್ಕೊಂಡು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಇವಾಗ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಅದಕ್ಕೆ ಏನೇನು ಟ್ರೀಟ್ಮೆಂಟ್ಸ್ ಬೇಕು ಅದನ್ನ ತಗೊಳಕ್ ಹೋಗೋಣ. ಸೊ ಬನ್ನಿ ಗೈಸ್, ನನಗೂ ಐಡಿಯಾ ಇಲ್ಲ ಏನೇನು ಅಂತ. ನನ್ನ ಫ್ರೆಂಡ್ನ ಇನ್ಸ್ಟ್ರಕ್ಷನ್ಸ್ ತಗೊಂಡು ನಾನು ತಗೊಂತಿದ್ದೀನಿ. ಬನ್ನಿ ಗೈಸ್, ಹೋಗಿ ನೋಡ್ಕೊಂಬರೋಣ ಏನೇನು ತಗೋಬೇಕು. ಸೊ ಗೈಸ್ ಬಂದಿದ್ದೀನಿ ಇಲ್ಲಿ. ಡಾಗ್ ಎಕ್ವಿಪ್ಮೆಂಟ್ಸ್ ನೋಡಿ, ಇಲ್ಲೆಲ್ಲ ಫುಲ್ ಇದೆ. ಯಾವ್ದು ತಗೋಬೇಕು ಅಂತ ಲಿಟ್ರಲಿ ನಂಗೆ ಐಡಿಯಾ ಇಲ್ಲ. ನಾನೇನೇನು ಅನ್ಕೊಂಡಿದ್ದೀನಿ ಅಂದರೆ ಇದೊಂದು ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇದೇನಿದು? ಓಕೆ, ಇದೊಂದು ತಗೋಬೇಕಾ? ಸೊ ಇದೊಂದು ಅಂತ ನೋಡಿದೀವಿ ಇವಾಗ. ಇದೊಂದು ಆಮೇಲೆ ನನಗೇನು ಅನ್ಸುತ್ತೆ ಅಂದರೆ, ಆಮೇಲೆ ಇದು ಆಮೇಲೆ ಇದು ನೇಲ್ ಕಟರು, ಆಮೇಲೆ ಇದೆಲ್ಲ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಲಿಟ್ರಲಿ ಆಮೇಲೆ ಬೆಲ್ಟ್ ತಗೋಬೇಕು. ನಮ್ಗಿವಾಗ ಅದೊಂದು ಕೆನಾಲ್ದು ಅದು ಫುಡ್ ಹಾಕೋದೊಂದು ಬೇಕಿತ್ತು. ಅದೊಂದು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಅದು ಮೇಲ್ಗಡೆ ಇರೋದು. ಹೌದು. ಸೊ ಗಾಯ್ಸ್ ಅದಕ್ಕೆ ಬೌಲ್ ನೋಡಿದೆ. ಬೌಲ್ ಏನಂದ್ರು ಅಂದರೆ ಅದು ಅದಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೇನೆ ಅದು ಇನ್ನೂ ಸ್ಕ್ಯಾನ್ ಆಗಲ್ವಂತೆ. ಅದಕ್ಕೇನೆ ತಗೊಳಕ್ಕಾಗಿಲ್ಲ. ಬಟ್ ಇವಾಗ ನಾನು ಸ್ಪ್ರೇ ತೊಗೊಂಡಿದ್ದೀನಿ, ಆಮೇಲೆ ಪೆಡಿಗ್ರಿ, ಆಮೇಲೆ ಅದಕ್ಕೆ ಅದಕ್ಕೆ ಗ್ರೇವಿ ತೊಗೊಂಡಿದ್ದೀನಿ ಅಷ್ಟೇನ. ಸೊ ಗಾಯ್ಸ್ ಬರೋಣ, ಸಿಗೋಣ ಅಲ್ಲಿಗೆ. ಬಿಲ್ ಹಾಕ್ಸ್ಬಿಟ್ಟು ಸಿಗ್ತೀನಿ. ಸೊ ಗಾಯ್ಸ್ ನಾನು ಬಿಲ್ ಹಾಕ್ಸೋಕೆ ಹೋಗ್ತಿದ್ದೆ. ಆಮೇಲೆ ಒಂದು ನೆನಪಾಯ್ತು, ಇದು ಮ್ಯಾಟ್ ಬೇರೆ ತಗೋಬೇಕಿತ್ತು. ಸೊ ನೋಡಿ, ಇದೊಂದು ಮ್ಯಾಟ್ ಕೂಡ ತೊಗೊತಿದ್ದೀನಿ ಇದೊಂದು. ಸೊ ಅಷ್ಟೇ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ನಾನು ಮಿಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಏನೇನು ಇನ್ನ ನೆಕ್ಸ್ಟ್ ತಗೋಬೇಕಿತ್ತು ಅಂತ ಹೇಳಿ ಗೈಸ್. ಫುಲ್ ಎಕ್ಸೈಟ್‌ಮೆಂಟಲ್ಲಿದ್ದೀನಿ. ವ್ಲಾಗ್ ಅಂತೀನಿ, ನಾಯಿ ತೊಗೊತಿದ್ದೀನಲ್ಲ, ಸ್ವಲ್ಪ ಎಕ್ಸೈಟ್‌ಮೆಂಟಲ್ಲಿದ್ದೀನಿ ಗೈಸ್. ನನಗಂತೂ ಸ್ವಲ್ಪ ಫುಲ್ ಹ್ಯಾಪಿ ಆಗ್ತಿದೆ. ಸೊ ಇದೊಂದು ಮ್ಯಾಟು ನೋಡೋಣ ಯಾವ ಥರ ಇರುತ್ತೆ. ಅದು ಡೆಲಿವರಿ ಬೇರೆ ನನ್ನ ಫ್ರೆಂಡ್ ಬಂದು ಕೊಡ್ತಾನೆ. ಸೊ ಅವನಿಗೋಸ್ಕರ ವೆಯ್ಟಿಂಗು. ಅಷ್ಟರಲ್ಲೇ ನಾನು ಶಾಪಿಂಗ್ ಮಾಡ್ಕೊತಿದ್ದೀವಿ ಅಷ್ಟೇ. ಸೊ ಇದು ಬೇಕಾ? ಚೆನ್ನಾಗಿರುತ್ತೆ. ಬಿಲ್ ಹಾಕ್ಸ್ತಾ ಇದ್ದೀವಿ. ಸೊ ಇದಾಗಿದ ತಕ್ಷಣ ಸೊ ಸಿಗೋಣ ಗೈಸ್. ಸೊ ಏನೇನು ತಗೊಂಡೆ ಅಂದರೆ, ಇದೊಂದು ಪೆಡಿಗ್ರಿ ತಗೊಂಡೆ, ಆಮೇಲೆ ಇದೊಂದು ಪೂಮನ್ ತಗೊಂಡಿದ್ದೀನಿ. ಸೊ ಅದಾದ್ಮೇಲೆ ಇದೊಂದು ತಗೊಂಡಿದ್ದೀನಿ. ಆಮೇಲೆ ಈ ಬ್ಯಾಸ್ಕೆಟು, ಇದು ಪರ್ಫ್ಯೂಮ್ ಅನ್ಸುತ್ತೆ ಇದು ಅಲ್ವಾ? ಹಾಂ, ಪರ್ಫ್ಯೂಮಾ? ಇದೊಂದು ಪರ್ಫ್ಯೂಮು. ಸೊ ಇದೊಂದು ಬ್ಯಾಸ್ಕೆಟು, ಆಮೇಲೆ ಇದೊಂದು ಫ್ಲಾಪ್ಸ್ ತಗೊಂಡಿದ್ದೀನಿ ಅದಕ್ಕೆ. ಸೊ ಇದು ಏನೋ ಒಂದಷ್ಟು ಕ್ಲಾತ್ಸ್ ತಗೊಂಡಿದ್ದೀನಿ. ನನಗೆ ಬೇಸಿಕ್ ಐಡಿಯಾ ಇರೋದೇ ಅಷ್ಟು. ಶೇಸ್ ವೆಯ್ಟ್ ಮಾಡೋಣ ನಾಯಿಗೆ. ನನಗಂತೂ ಸ್ವಲ್ಪ ಎಕ್ಸೈಟ್‌ಮೆಂಟಲ್ಲಿದೆ. ಏನಂದರೆ, ನನಗೆ ನಾಯಿ ಅಂದರೆ ಯಾವ ಥರ ಇರುತ್ತೆ, ಅದ್ರ ಬಿಹೇವಿಯರ್ ಹೆಂಗೆ, ಅದೆಲ್ಲ ಸ್ವಲ್ಪ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಸೊ ಅದೆಲ್ಲ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಇರುತ್ತೆ, ಯಾವ ಥರ ಸಾಕಬೇಕು ಅಂತೆಲ್ಲ ನಂಗೆ ಸ್ವಲ್ಪ ಹೇಳ್ಕೊಟ್ರೆ ನಾನು ಹಂಗೆ ಸಾಕೊಂಡು ಹೋಗ್ತೀನಿ ಗೈಸ್. ಸೊ ಬನ್ನಿ, ನಾನಂತೂ ಫುಲ್ ಎಕ್ಸೈಟ್‌ಮೆಂಟಲ್ಲಿದ್ದೀನಿ. ನಾನು ಕಾಯ್ತಾ ಇದ್ದೀನಿ ನಿಜ. ನಾಯಿ ನೋಡಬೇಕು ಅಂತ ಅಷ್ಟೇ. ಆಮೇಲೆ ನಮ್ಮ ಇವರು ತೋರಿಸ್ತೀನಿ ಕೊಡಿ. ಅವರು ಪಾಪ ನಾನು ನಾಯಿ ತಗೋತಿದ್ದೀನಿ ಅಂದಿದ್ದಕ್ಕೆ ಅವರು ಕೂಡ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೆಂಗ್ ಅನಿಸ್ತಾ ಇದೆಯಾ ನಾಯಿ ತಗೊಳ್ತಾ ಇರೋದಕ್ಕೆ? ಫುಲ್ ಖುಷಿ ಆಗಿದೆ. ಹೆಂಗಿದ್ರು ನಾನೇ ಹೆಸರಿಡ್ಬೇಕು. ಸೀರಿಯಸ್ಲಿ ನಂಗೆ ನಾಯಿ ಹೆಸರು ಏನ್ ಇಡೋದು ಅಂತ ದೇವರಣೆ ನಾನು ಡಮ್ ಅನ್ಕೊಳ್ಳಿ ಇದಕ್ಕೆ. ಇದ್ರಲ್ಲೆಲ್ಲ ಇವಳಿಗೆ ಸ್ವಲ್ಪ ಐಡಿಯಾ ಇದೆ. ಏನಂತ್ಯಾ? ಹೌದು ಗೈಸ್, ಬೆಸ್ಟ್ Okay. ಆಫ್ ಲಕ್. ನೋಡ್ಬೇಕು. ಸೊ ಫೈನಲಿ ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀನಿ ನನ್ನ ಕೈಲಾಗುವಷ್ಟು. ಸೊ ಇದು ಡಾಕ್ಟರ್ ರೆಕಮೆಂಡ್ ಮಾಡಿದ್ದು. ಇದು ಡಾಗ್ ಫುಡ್ಡು ಗೇನ್ ಆಗ್ತಾನಂತೆ. ಆಮೇಲೆ ಅದಕ್ಕೆ ಚೂಯಿಂಗ್ ಟಾಯ್ಸು, ಆಮೇಲೆ ಇದು ಪರ್ಫ್ಯೂಮ್ ಮಾರ್ತಿರೋದು ಇದಕ್ಕೆ, ಆಮೇಲೆ ಡ್ರೈ ವಾಶ್ ಇದು, ಆಮೇಲೆ ಅದಕ್ಕೆ ಮೆಡಿಸನ್ಸು, ಆಮೇಲೆ ಅದಕ್ಕೆ ಕೂಮು, ಆಮೇಲೆ ಕಾಲು ಒರೆಸ್ಕೊಳ್ಳೋದು, ಡ್ರೈಯರು, ಆಮೇಲೆ ಒಂದು ಸ್ನ್ಯಾಕ್ಸು, ವೈಪ್ಸ್, ಇಷ್ಟೆಲ್ಲ ಸೇರಿ ಎಷ್ಟಾಯಿತು ಅಂತ ಬಿಲ್ ನೆಕ್ಸ್ಟ್ ಟೈಮಲ್ಲಿ ಹೇಳ್ತೀನಿ. ಸೊ ಇವಾಗ ನೋಡಿ, ಇದೇ ಪಪ್ಪಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ. ಬಾಯ್ ಬಾಯ್ ಗಾಯ್ಸ್.